प्रारंभ। श्री गुरुभ्यो नमः। नारायणं सर्वगुरुं जगदेकनाथं भक्तपूर्वं सकललोकनमस्कृतं च त्रैगुण्यवर्जितमजं वाच्यमीशं वन्दे भवद्भुवनराशिसिद्धं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयं नारायणं सर्वदोष विवर्जितं परिपूर्णं गुरुं गीतार्थमक्षामलेशुतः समस्तगुण संपूर्णं सर्वदोष विवर्जितं नारायणं नमस्कृत्य गीता तात्पर्यं उच्यते। लक्ष्मीनारायणं नत्वा पूर्णबोधां विदधति कुर्मः श्रीकृष्णगीताया भाष्याद्युक्तार्थसंग्रहः। अभ्रं भङ्गरहितमजडमिमलं सदा आनन्दतीर्थं साधिता किल सत्तत्वं बाधिता विजयं बोधिता किल सन्मार्गं माधवाक्षितं मुकोऽपि यत्प्रसादेन मुकुन्दशयनायते राजराजायते राघवेन्द्रं संस्थानरक्षणे शूरान् प्रसन्नान् भागवत्से रमां विघ्नेश्वरं प्रसन्नेश्वरम्। ಪೂರ್ವದಲ್ಲಿ 15ನೇ ಶ್ಲೋಕದಲ್ಲಿ ಕರ್ಮವನ್ನು ಮಾಡಬೇಕು, ಅವರು ಹೇಗೆ ಕರ್ಮವನ್ನು ಮಾಡಬೇಕು ಅಂತ ಹೇಳುವಾಗ ಪೂರ್ವೈಹಿ ಕೃತಂ ಕರ್ಮ, ಪೂರ್ವದಲ್ಲಿ ಮುಮುಕ್ಷುಭಿಹಿ ಮುಕ್ತಿಯನ್ನು ಇಚ್ಛಿಸುವವರು ಹೇಗೆ ಮಾಡಿದ್ದಾರೋ ಹಾಗೆ ಕರ್ಮವನ್ನು ಮಾಡುವುದು ಅಂತ ಹೇಳಿ, ಮತ್ತು ಇಲ್ಲಿ ಕರ್ಮಗಳ ವಿಷಯವನ್ನು ವಿಪುಲವಾಗಿ ಹೇಳ್ತಾರೆ. ಕರ್ಮ ಮಾಡು ಅಂತ ಹೇಳಿದ್ರು, ಆ ಕರ್ಮದ ಸ್ವರೂಪ ಏನು ಅದನ್ನು ಕುರಿತು ಹೇಳ್ತಾರೆ. ಕರ್ಮಣೋಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಕರ್ಮಗಳನ್ನು 3 ವಿಧವಾಗಿ ಹೇಳಿದ್ದಾರೆ. ಒಂದು ಕರ್ಮ ಮಾಡುವುದು, ಒಂದು ಪ್ರೀವಿಯಸ್ ಶ್ಲೋಕ ಬಿಟ್ಟೋಗಿದೆ. ಅದು ನೀವು ನಿನ್ನೆ ಕಿಂ ಕರ್ಮ ಕಿಂ ಅಕರ್ಮೇತಿ ಹೌದು ಹೌದು ಅದು ಅದು ಅದನ್ನೇ ಶುರು ಮಾಡಿದ್ದೀವಿ. ಹೌದು ಹೇಳ್ತೇವೆ. ಕಿಂ ಕರ್ಮ ಕಿಂ ಕರ್ಮೇತಿ ಕಿಂ ಕರ್ಮ ಕಿಂ ಅಕರ್ಮೇತಿ ಭವ್ಯೋಕ್ತಸ್ಯ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಜ್ಞಾತ್ವಾ ಮೋಕ್ಷಸೇ ಅಶುಭಾತು. ಇನ್ನ ಕರ್ಮವನ್ನು ಮಾಡು ಅಂತ ಹೇಳಿದ ಮೇಲೆ ಕರ್ಮ ಏನು, ಅಕರ್ಮ ಏನು, ಇವುಗಳನ್ನು ತಿಳಿದುಕೊಳ್ಳುವುದರಲ್ಲಿ ಜ್ಞಾನಿಗಳು ಕೂಡ ಭ್ರಾಂತರಾಗಿದ್ದಾರೆ. ಆದ ಕಾರಣ ಅದರ ವಿಷಯವನ್ನು ನಿನಗೆ ನಾನು ತಿಳಿಸ್ತೇನೆ. ಅದನ್ನು ತಿಳಿದರೆ ಮೋಕ್ಷವಾಗತ್ತೆ, ತಿಳಿದು ಆ ರೀತಿಯಾಗಿ ನಡೆದುಕೊಂಡ್ರೆ ಮೋಕ್ಷವಾಗತ್ತೆ ಎಂದು ಈ ಶ್ಲೋಕದಲ್ಲಿ. ಕಿಂ ಕರ್ಮ ಕಿಂ ಅಕರ್ಮ ಇತಿ
ಕವಯೋಪಿ ಮೋಹಿತಾಃ ಕಿಂ ಕರ್ಮ, ಯಾವುದು ಸತ್ಕರ್ಮ, ಅಕರ್ಮ ಕಿಂ ಅಕರ್ಮ, ಮಾಡದೇ ಇರೋದು ಕರ್ಮ ಯಾವುದು? ಇಲ್ಲಿ ಯಾವುದು ಸತ್ಕರ್ಮವು ಮಾಡಬೇಕಾಗಿತ್ತು, ಕಿಂ ಅಕರ್ಮ ಯಾವುದಾದರೆ ಕರ್ಮವನ್ನು ಮಾಡದೇ ಇರೋದು, ಅದೇ ವಿರುದ್ಧ ಕರ್ಮವು. ಕರ್ಮ ಮಾಡದೇ ಇರೋದೊಂದು, ಕರ್ಮ ಮಾಡುವುದು ಒಂದು, ವಿರುದ್ಧ ಕರ್ಮ ಒಂದು. ಈ ವಿಷಯದಲ್ಲಿ ಕವಯೋಪಿ ಅತ್ರ ಮೋಹಿತ ಅತ್ರ, ಈ ವಿಷಯದಲ್ಲಿ ಜ್ಞಾನಿಗಳು ಕೂಡ ಮೋಹವನ್ನು ಹೊಂದಿದ್ದಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಇಲ್ಲಿ ಗಮನಿಸಬೇಕಾಗಿದೆ ಏನು ಅಂತಂದ್ರೆ, ಕರ್ಮಣಃ ಸಕಾಶಾತ್ ಅಕರ್ಮ, ಕರ್ಮ ಅಕರಣಂ ವಿರುದ್ಧ ಕರ್ಮಂಚ ವಿವಿಚ್ಯ ಬೋದ್ಧವ್ಯಂ. ಕರ್ಮಗಳನ್ನು ಹೀಗೆ ತಿಳಿಯಬೇಕು. ಒಂದು ಕರ್ಮ, ಅಕರ್ಮ, ವಿರುದ್ಧ ಕರ್ಮ. ಕರ್ಮ, ಅಕರ್ಮ, ವಿರುದ್ಧ ಕರ್ಮ ಅಂತ ಈ ಮೂರು ವಿಧವಾದ ಕರ್ಮಗಳನ್ನು ತಿಳಿಯಬೇಕು. ಇಲ್ಲಿ ವಿಕರ್ಮಣೋ ನಿಷಿದ್ಧ ಕರ್ಮಣಶ್ಚ ಕರ್ಮಾಕರ್ಮಂಚ ವಿವಿಚ್ಯ ಬೋದ್ಧವ್ಯಂ. ಈ ವಿವೃತಿಯಲ್ಲಿ ಬಹುರೂಪತ್ವಾತು ಏವಂ ರೂಪೇಣ ಕರ್ಮಾದಿ ಸ್ವರೂಪಂ ಸ್ವತಂತ್ರಂ ಕಿಂತು ಭಗವದಧೀನಂ ಚ ಬೋದ್ಧವ್ಯಮಿತ್ಯರ್ಥಃ ನೈತಿ ಬಹುವಚನಂ. ಕರ್ಮಣಃ ವಿಕರ್ಮಣಃ ಅಕರ್ಮಣಃ ಅಂತ ಮೂರಿದೆ. ಕರ್ಮಣಃ ಕರ್ಮ ಮಾಡುವುದು, ವಿಕರ್ಮಣಃ ವಿರುದ್ಧ ಕರ್ಮವನ್ನು ಮಾಡುವುದು, ಅಕರ್ಮಣಃ ಕರ್ಮ ಮಾಡದೇ ಇರುವುದು. ಇವುಗಳ ವಿಷಯವನ್ನು ತಿಳಿದುಕೊಳ್ಳಬೇಕು. ಇದು ಗಹನಾ ಕರ್ಮಣೋಗತಿ. ಕರ್ಮವು ಬಹಳ ದುರ್ಧ್ಯೇಯವಾದದ್ದು, ಸರಿಯಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದು ಈ ವಿಭಾಗವು. ಇಲ್ಲಿ ವಿವೃತಿ ಪ್ರಕಾರ ಕರ್ಮದಿಂದ ಅಕರ್ಮ ವಿರುದ್ಧ ಕರ್ಮ ಹೇಗೆ ಬೇರೆ ಇದೋ ಅದನ್ನು ತಿಳಿದುಕೊಳ್ಬೇಕು ಅಂತ ಒಂದು. ಅಂದ್ರೆ ಒಳ್ಳೆ ಕರ್ಮವನ್ನು ಮಾಡುವುದು ಒಂದು, ಕರ್ಮಹೀನತೆ ಒಂದು, ಕರ್ಮ ಮಾಡದೇ ಇರುವುದೊಂದು, ವಿರುದ್ಧ ಕರ್ಮವನ್ನು ಮಾಡುವುದೊಂದು. ಇವುಗಳನ್ನು ಸತ್ಕರ್ಮ ಮಾಡುವುದಕ್ಕಿಂತ ಕರ್ಮಗಳು ಮಾಡದೇ ಇರುವುದು ಹೇಗಿರುತ್ತೆ, ಅಲ್ಲಿಂದ
ವಿರುದ್ಧ ಕರ್ಮಗಳನ್ನು ಮಾಡುವುದು ಹೇಗಿರುತ್ತೆ ಅಂದ್ರೆ ಸತ್ಕರ್ಮದಿಂದ ಈ ಮಿಕ್ಕ ಎರಡು ಕರ್ಮಗಳು ಹೇಗೆ ಇರುತ್ತೆ ತಿಳಿದುಕೊಳ್ಳಬೇಕು. ಅದೇ ರೀತಿಯಾಗಿ ಮಿಕ್ಕದ್ದು ಕೂಡ ವಿಕರ್ಮಣ ನಿಷಿದ್ಧವಾದ ಕರ್ಮದಿಂದ ಮಿಕ್ಕ ಎರಡು ಹೇಗೆ ವಿರುದ್ಧವಾಗಿದೆ, ಹೇಗೆ ಬೇರೆ ಆಗಿದೆ ಎಂದು ತಿಳಿದುಕೊಳ್ಳಬೇಕು. ಅದೇ ರೀತಿಯಾಗಿ ಅಕರ್ಮಣ ಕರ್ಮ ಮಾಡದೇ ಇರುವುದಕ್ಕಿಂತ ಸತ್ಕರ್ಮ ಮತ್ತು ನಿಷಿದ್ಧ ಕರ್ಮಗಳು ಇದಕ್ಕಿಂತ ಅವು ಹೇಗಿದೆ ಅಂತ ತಿಳಿದುಕೊಳ್ಳಬೇಕು. ಇಲ್ಲಿ ಇಷ್ಟು ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇದು ಶುದ್ಧ ಕರ್ಮಕ್ಕಿಂತ ದುಷ್ಕರ್ಮ, ಕರ್ಮರಾಹಿತ್ಯ ಇವುಗಳು ಹೇಗಿವೆ, ಅದೇ ರೀತಿಯಾಗಿ ದುಷ್ಕರ್ಮಕ್ಕಿಂತ ಸತ್ಕರ್ಮ, ಕರ್ಮಹೀನತೆ ಹೇಗಿದೆ, ಅದೇ ರೀತಿಯಾಗಿ ಕರ್ಮವನ್ನು ಮಾಡದೇ ಇರುವುದಕ್ಕಿಂತ ದುಷ್ಕರ್ಮ, ಸತ್ಕರ್ಮಗಳು ಹೇಗಿದೆ ಅಂತ ತಿಳಿದುಕೊಳ್ಳಬೇಕು. ಇದು ತುಂಬಾ ಗಹನವಾದದ್ದು. ಜ್ಞಾನಿಗಳು ಕೂಡ ಇಲ್ಲಿ ಭ್ರಾಂತರಾಗಿದ್ದಾರೆ. ಇದು ಹೀಗೆ ಹೇಳಿ ಗೀತಾ ತಾತ್ಪರ್ಯದಲ್ಲಿ ಒಂದು ವಿಶೇಷವನ್ನು ಈ ಶ್ಲೋಕಕ್ಕೆ ಹೇಳಿದ್ದಾರೆ. ಇಲ್ಲಿ ಕರ್ಮಣ ವಿಕರ್ಮಣ ಅಕರ್ಮಣ ಅಂತ ಹೇಳಿದ್ರು. ಇದಕ್ಕೆ ಕರ್ಮ ಮಹಾ ಅಂತ ಸೇರಿಸ್ಕೊಳ್ಳಿ, ವಿಕರ್ಮನಃ ಅಂತ ಸೇರಿಸ್ಕೊಳ್ಳಿ, ಅಕರ್ಮನಃ ಅಂತ ಸೇರಿಸ್ಕೊಳ್ಳಿ. ಅಂದ್ರೆ ನಹ ಅಂತಂಬುದು ಬಹುವಚನ, ನಮ್ಮಿಂದ ಅಂತ ಅರ್ಥ. ಮಹಾ ನಾವು. ಇಲ್ಲಿ ಏನನ್ನು ತಿಳಿಯಬೇಕು ಅಂತಂದ್ರೆ ಕರ್ಮಾದಿ ಸ್ವರೂಪಂ ಸ್ವತಂತ್ರಂ ಕಿಂತು ಭಗವದಧೀನಂ ಬೋದ್ಧವ್ಯಂ ಇತಿ ಅರ್ಥ. ಕರ್ಮಾದಿ ಸ್ವರೂಪಗಳು ಅವು ಸ್ವತಂತ್ರವಲ್ಲ, ಭಗವಂತನ ಅಧೀನದಲ್ಲಿ ಇದೆ ಆ ಕರ್ಮ. ಭಗವದಧೀನಂ ಬೋದ್ಧವ್ಯಂ ಇತಿ ಅರ್ಥ. ಭಗವಂತನ ಅಧೀನ ಅಂತ ತಿಳಿದುಕೊಳ್ಳಿ. ಮತ್ತೆ ನಹ ಅಂತ ಬಹುವಚನ ಯಾಕೆ ಬಂತು ಅಂತಂದ್ರೆ ಅದಕ್ಕೆ ತಾತ್ಪರ್ಯ ಹೇಳ್ತಾ ಇದೆ ಗೀತಾ ತಾತ್ಪರ್ಯ. ನಹ ನಾವು ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಭಗವಂತನ ಅನೇಕ ರೂಪಗಳು ಇರುವುದರಿಂದ ಆ ಬಹುವಚನ ಬಂದಿದೆ. ಬಹುರೂಪತ್ವಾತು ನಹ ಇತಿ ಬಹುವಚನಂ ಇತಿ ಜ್ಞೇಯ. ನಹ ಅಂತಂದ್ರೆ ನಮ್ಮಿಂದ ಅಂತ ಆಯ್ತು. ಕೃಷ್ಣ ಒಬ್ಬನಿದ್ದಾನೆ, ನಮ್ಮಿಂದ ಅಂತ ಯಾಕೆ ಹೇಳ್ತಾನೆ ಅಂತಂದ್ರೆ ಅನೇಕ ರೂಪಗಳಿಂದ ಕರ್ಮಗಳನ್ನು ಮಾಡಿಸ್ತಾನೆ, ನಿಯಂತ್ರಣ ಮಾಡ್ತಾನೆ. ಆದ ಕಾರಣ ಆ ಬಹುವಚನವು ಇಲ್ಲಿ ಪ್ರಯೋಗವಾಗಿದೆ ಅಂತ ಹೇಳ್ತಾರೆ. ಸಾರಾಂಶ ಸತ್ಕರ್ಮ, ದುಷ್ಕರ್ಮ, ಕರ್ಮಹೀನತೆ ಇವುಗಳ ಪರಸ್ಪರವಾದಂತಹ ಭೇದವನ್ನು ಅರಿಯಬೇಕು.
ಮೊದಲು ಹೇಳಿದಂತೆ ಒಂದಕ್ಕಿಂತ ಮಿಕ್ಕ ಎರಡು ಹೇಗಿರುತ್ತೆ ಅಂತ ಆ ಮೂರು ಕರ್ಮಗಳಲ್ಲಿ ಒಂದಕ್ಕಿಂತ ಮತ್ತೊಂದು ಹೇಗೆ ಬೇರೆ ವಿಧವಾಗಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ತಾತ್ಪರ್ಯಾನುಸಾರವಾಗಿ ಈ ಕರ್ಮಗಳೆಲ್ಲವೂ ಸಹಿತ ಸ್ವತಂತ್ರವಲ್ಲ, ಭಗವದಧೀನ ಅಂತ ತಿಳಿದುಕೊಳ್ಳಬೇಕು. ಆದ ಕಾರಣ ಇಲ್ಲಿ ಕರ್ಮಣೋಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ನನ್ನಿಂದ ಈ ಮೂರು ವಿಧವಾದ ಕರ್ಮಗಳು ಕೂಡ ನಡೀತಾ ಇದೆ. ಕರ್ಮ ಮಾಡುವುದರಲ್ಲಿ ಯಾರಿಗೂ ಸ್ವಾತಂತ್ರ್ಯವಿಲ್ಲ, ಕರ್ಮವು ಸ್ವತಂತ್ರವಲ್ಲ. ಆದ ಕಾರಣ ಕರ್ಮವೂ ನನ್ನಿಂದಲೇ, ಅಕರ್ಮವೂ ನನ್ನಿಂದಲೇ, ದುಷ್ಕರ್ಮವೂ ನನ್ನಿಂದಲೇ ಅಂತ ಕೃಷ್ಣ ತಾನು ಹೇಳ್ತಾನೆ. ಇದು ಈ ರೀತಿಯಾಗಿ ಹೇಳಿ ಈ ಮೂರು ವಿಧವಾದ ಕರ್ಮಗಳ ತತ್ವವನ್ನು ತಿಳಿಯಬೇಕು ಅಂತ ಮುಂದಿನ ಶ್ಲೋಕ ಬರುತ್ತೆ. ಕರ್ಮಣಿ ಅಕರ್ಮಃ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತಃ ಕೃಷ್ಣ ಕರ್ಮ ಕೃತು. ಕರ್ಮಣಿ ಅಕರ್ಮಃ ಯಃ ಪಶ್ಯೇತ್ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತಃ ಕೃಷ್ಣ ಕರ್ಮ ಕೃತು. ಇಲ್ಲಿ ಕರ್ಮಾದಿ ಸ್ವರೂಪಂ ಪ್ರಪಂಚಂ ತದ್ಬೋಧಂ ಸ್ತೌತಿ. ಮೂರು ವಿಧವಾದ ಕರ್ಮಗಳನ್ನು ಹೇಳಿದ್ರಲ್ಲ, ಅದನ್ನು ಅವುಗಳ ಸ್ವರೂಪವನ್ನು ಪ್ರಪಂಚಯತಿ ಇಲ್ಲಿ ಹೇಳ್ತಾರೆ. ಕರ್ಮಣ ಇತಿ ವರ್ಣಾಶ್ರಮೋಚಿತ ಕರ್ಮಾಣಿ ಕ್ರಿಯಮಾಣೆ ಸತಿ. ಈ ವರ್ಣಾಶ್ರಮೋಚಿತವಾದಂತಹ ಕರ್ಮವನ್ನು ಮಾಡ್ತಾ ಇದ್ದರೆ ಅಲ್ಲಿ ಕರ್ಮಾಭಾವವನ್ನು ತಿಳಿಯಬೇಕು ಅಂತಂದರು. ವರ್ಣಾಶ್ರಮೋಚಿತ ಕರ್ಮವನ್ನು ಮಾಡುವಾಗ ನನಗೆ ಕರ್ಮಾಭಾವ ಇಲ್ಲ ಅಂತ ತಿಳಿಯಬೇಕು. ಏನರ್ಥ ಇದಕ್ಕೆ? ನಾನು ಸ್ವತಂತ್ರವಾಗಿ ಆ ಕರ್ಮವನ್ನು ಮಾಡ್ತಾ ಇಲ್ಲ. ಕರ್ಮವನ್ನು ಮಾಡುವಾಗ ಸ್ವತಂತ್ರ ಕರ್ತೃತ್ವ ಇಲ್ಲದೆ ಇರುವನಾಗಿದ್ದಾನೆ. ಅಲ್ಲಿ ಭಗವಂತನೇ ಕರ್ತೃವಾಗಿದ್ದಾನೆ. ಅಲ್ಲಿ ಈ ರೀತಿಯಾಗಿ ತಿಳಿದುಕೊಳ್ಳೋದು ಇದು. ಎರಡನೆಯದು ಅಕರ್ಮಣಿಚ ಕರ್ಮಯ ಪಶ್ಯೇತು. ಕರ್ಮ ಮಾಡದೇ ಇರುವುದರಲ್ಲಿಯೂ ಯಾವನಾದೆ ಕರ್ಮ ಯಹ ಪಶ್ಯೇತು. ಅಕರ್ಮಣಿ ನಾನು ಕರ್ಮ ಮಾಡ್ತಾ ಇಲ್ಲ. ಅಂಥ ಸಮಯದಲ್ಲಿ ಕರ್ಮವನ್ನು ಯಾರಾದರೆ ನೋಡ್ತಾರೋ
ಅವರು ಜ್ಞಾನಿಗಳು. ಕರ್ಮ ನಾನು ಮಾಡದೇ ಇರುವಾಗ ಕರ್ಮ ಮಾಡುವುದರನ್ನು ಯಾರು ತಿಳಿತಾರೋ ಅವರು ಜ್ಞಾನಿಗಳು. ಕರ್ಮ ಮಾಡದೇ ಇರುವ ಸ್ಥಿತಿ ನಮ್ಮಲ್ಲಿ ಇದೆ. ಅದು ಯಾವುದು ಅಂದ್ರೆ ನಿದ್ರಾ, ಸ್ವಪ್ನ, ಈ ಅವಸ್ಥೆಗಳಲ್ಲಿ ನಾವು ಕರ್ಮವನ್ನು ಮಾಡೋದಿಲ್ಲ. ಈ ರೀತಿಯಾಗಿ ನಾವು ಅಕರ್ಮಣಿಚ ಕರ್ಮ ಮಾಡದೇ ಇರುವ ನಮ್ಮಲ್ಲಿ ಕರ್ಮ ಯಹ ಪಶ್ಯೇತು, ಸ್ವಪ್ನದಲ್ಲಿ ಮತ್ತು ನಿದ್ದೆಯಲ್ಲಿ ಈ ಸ್ಥಿತಿಯಲ್ಲಿ ನಾವು ಕರ್ಮವನ್ನು ಆಚರಿಸುತ್ತಾ ಇಲ್ಲ, ಕರ್ಮವನ್ನು ಮಾಡದೇ ಇಲ್ಲ. ಆದರೆ ಕರ್ಮವನ್ನು ಮಾಡುವವನು ನಾವು ಈ ಸ್ಥಿತಿಯಲ್ಲಿ ಕರ್ಮವನ್ನು ಮಾಡುವ ಅವನನ್ನು ನಾವು ತಿಳಿಯಬೇಕು. ಈ ಸ್ಥಿತಿಯಲ್ಲಿ ಕರ್ಮವನ್ನು ಮಾಡುವವನು ಯಾರು? ಭಗವಂತನೇ. ನಿದ್ರೆ ಕೊಡುವವನು ಅವನೇ, ಸ್ವಪ್ನವನ್ನು ತರಿಸುವವನು ಅವನೇ. ಸುಷುಪ್ತಿಯ ಅವಸ್ಥೆಯಲ್ಲಿ ಭಗವಂತ ತಾನು ಸುಷುಪ್ತಿಯನ್ನು ಕೊಡ್ತಕ್ಕವನಾಗಿ ಇದ್ದಾನೆ. ಅವನು ನಮಗೆ ನಿದ್ದೆ ಬರಬೇಕಾದ್ರೆ ಭಗವಂತನ ಪ್ರಾಜ್ಞನಾಮಕ ರೂಪದಿಂದ ನಮಗ ಒಳಗೆ ಇದ್ದು ನಿದ್ದೆಯನ್ನು ಕೊಡ್ತಾನೆ. ಒಳ್ಳೆ ನಿದ್ದೆ ಬರಬೇಕಾದ್ರೆ ಭಗವಂತನೇ ಅದರನ್ನು ಕೊಡ್ತಕ್ಕವನು ಅಂತ ತಿಳಿಯಬೇಕು. ಇನ್ನ ಸ್ವಪ್ನದಲ್ಲಿ ನಾವು ಯಾವ ಕರ್ಮ ಮಾಡೋದಿಲ್ಲ. ಆದರೆ ಸ್ವಪ್ನ ಬರುವುದಕ್ಕೆ ಹೇಗೆ ಬರುತ್ತೆ? ನಾವು ಕರ್ಮ ಮಾಡ್ತಾ ಇಲ್ಲ. ನಾವು ಕರ್ಮ ಮಾಡದೇ ಇದ್ದರೂ ಸಹಿತ ಸ್ವಪ್ನ ಹೇಗೆ ಬರುತ್ತೆ? ಆದ ಕಾರಣ ಕರ್ಮ ಮಾಡದೇ ಇರುವ ನಮ್ಮಲ್ಲಿ ಕರ್ಮ ಮಾಡುವವನ ಮಹಿಮೆಯನ್ನು ನಾವು ತಿಳಿಯಬೇಕು. ಸ್ವಪ್ನವನ್ನು ಕೊಡ್ತಕ್ಕವನು ಭಗವಂತನೇ. ಇದು ಬ್ರಹ್ಮಸೂತ್ರಗಳಲ್ಲಿ ಸಂಧ್ಯೆ ಸೃಷ್ಟಿರಾಹಿ ಅಂತ ಹೇಳಿ. ಸಂಧಿ ಅಂತಂದ್ರೆ ಇಂಟರ್ಮೀಡಿಯೇಟ್ ಸ್ಟೇಟ್. ನಿದ್ದೆಗೂ ಜಾಗೃತ ಅವಸ್ಥೆಗೂ ಮಧ್ಯದಲ್ಲಿರ್ತಕ್ಕಂತಹ ಸ್ಥಿತಿಯನ್ನು ಸಂಧಿ ಅಂತ ಕರೀತಾರೆ. ಈ ಸಂಧಿ ಕಾಲದಲ್ಲಿ ಸ್ವಪ್ನವನ್ನು ಸೃಷ್ಟಿ ಮಾಡುವವನು ಭಗವಂತ. ಸಂಧ್ಯೆ ಸೃಷ್ಟಿರಾಹಿ. ಸಂಧಿಕಾಲದಲ್ಲಿ ಸೃಷ್ಟಿಯನ್ನು ಮಾಡ್ತಾನೆ, ಸ್ವಪ್ನದಲ್ಲಿ ಸೃಷ್ಟಿಯನ್ನು ಮಾಡ್ತಾನೆ. ಈ ನಾನಾ ವಿಧವಾದಂತಹ ಸೃಷ್ಟಿಯನ್ನು ಭಗವಂತ ಅಲ್ಲಿ ಮಾಡ್ತಾನೆ. ನಾವು ನೋಡುವಂತಹ ಸ್ವಪ್ನ ಪದಾರ್ಥಗಳೆಲ್ಲವೂ ಸಹಿತ ಅವನಿಂದ ಸೃಷ್ಟಿಯಾದದ್ದೇ. ಆದ ಕಾರಣ ನಾವು ಕರ್ಮ ಮಾಡದೇ ಇರುವ ಕಾಲದಲ್ಲಿ ಕರ್ಮ ಮಾಡುವವನನ್ನು ನಾವು ನೋಡಬೇಕು. ಅಂದ್ರೆ ಅರ್ಥ, ಭಗವಂತನನ್ನು ಆ ಸ್ಥಿತಿಯಲ್ಲಿ ಸ್ವತಂತ್ರ ಕರ್ತೃವನ್ನಾಗಿ ನಾವು ಚಿಂತನೆ ಮಾಡಬೇಕು. ಮತ್ತು ಸ್ವಪ್ನ, ಸುಷುಪ್ತಿ ಇವುಗಳಲ್ಲಿ ಭಗವಂತ ಕರ್ಮ ಮಾಡ್ತಾನೆ ಅಂತ ತಿಳಿಯೋದೆ ಅಕರ್ಮಣಿ ಕರ್ಮ ಯಾ ಪಶ್ಯೇತಿ. ನಾವು ಕರ್ಮಾಚರಣೆ ಮಾಡದೇ ಇರುವ ಸ್ಥಿತಿಯಲ್ಲಿ
ಕರ್ಮ ಮಾಡುವವನೊಬ್ಬನಿದ್ದಾನೆ ಅಂತ ತಿಳಿಯಬೇಕು. ನಿದ್ದೆ ಕೊಡುವಂತಹ ಕರ್ಮ ಮಾಡುವವನು ಭಗವಂತ, ಸ್ವಪ್ನದಲ್ಲಿ ಪದಾರ್ಥಗಳನ್ನು ತಂದುಕೊಡುವವನು ಭಗವಂತ. ಈ ಸಂಧ್ಯಾ ಸೃಷ್ಟಿರಾಗಿ ಎಂಬುದು ಒಂದು ವಿಶೇಷ ಅರ್ಥವನ್ನು ಕೊಡುತ್ತೆ. ಭಗವಂತ ತಾನು ಜನ್ಮಾದ್ಯ ಶೇತಃ ಅಂತಂಬ ಒಂದು ಸೂತ್ರ ಇದೆ, ಎರಡನೇ ಸೂತ್ರ. ಸೂತ್ರಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿ, ಅಲ್ಲಿ ಉಪಾದಾನ ಕಾರಣವಾಗಿ ಭಗವಂತ ಈ ತ್ರಿಗುಣಗಳನ್ನು ಇವುಗಳನ್ನು ಹೇಳಿಕೊಡ್ತಾರೆ. ಜನ್ಮಾದಿ ಅಸ್ಯತಃ ಅಸ್ಯ ಈ ಭಗವಂತನಿಗೆ ಸೃಷ್ಟಿಯಾದಿಗಳು ಅವನಿಂದ ಆಗತ್ತೆ. ಅಲ್ಲಿ ಸೃಷ್ಟಿಯಾದಿಗಳಿಗೆ ಉಪಾದಾನ ಕಾರಣ ಉಂಟು, ಮೆಟೀರಿಯಲ್ ಉಂಟು. ಭಗವಂತ ಸೃಷ್ಟಿ ಮಾಡುವುದರಲ್ಲಿ ಉಪಾದಾನ ಕಾರಣ ಮೆಟೀರಿಯಲ್, ತ್ರಿಗುಣಗಳು, ಪಂಚಭೂತಗಳು ಇತ್ಯಾದಿಗಳೆಲ್ಲವನ್ನೂ ತೆಗೆದುಕೊಂಡು ಕುಂಬಾರ ಗಡಿಗೆಯನ್ನು ಮಾಡಿದಂತೆ ಭಗವಂತ ತಾನು ಸೃಷ್ಟಿಯನ್ನು ಮಾಡ್ತಾನೆ ಅಂತ ತೆಗೆದುಕೊಂಡು, ಆದರೆ ಅವನ ಸೃಷ್ಟಿ ಕಾಣುವ ಉಪಾದಾನ ಕಾರಣಗಳಿಂದ, ಕಣ್ಣಿಗೆ ಕಾಣುವಂತಹ ಮೆಟೀರಿಯಲ್ ಇದರನ್ನು ವಸ್ತುವಾಗಿ ಇಟ್ಟುಕೊಂಡು ಮಾಡ್ತಾನೆ. ಆದರೆ ಇಷ್ಟೇ ಅಲ್ಲ ಅವನ ಮಹಿಮೆ, ಇನ್ನೂ ಹೆಚ್ಚಿದೆ ಅವನ ಮಹಿಮೆ. ಅದೇನು ಅಂತಂದ್ರೆ ಸ್ವಪ್ನದಲ್ಲಿಯೂ ಸೃಷ್ಟಿ ಮಾಡ್ತಾನೆ. ಸ್ವಪ್ನದಲ್ಲಿ ಸೃಷ್ಟಿ ಮಾಡುವುದಕ್ಕೆ ಉಪಾದಾನ ಕಾರಣ ಇರಲೇಬೇಕು. ಮೆಟೀರಿಯಲ್ ಕಾಸ್ ಇರಬೇಕು, ಮೆಟೀರಿಯಲ್ ಇರಬೇಕು. ಇಲ್ಲಿ ಮೆಟೀರಿಯಲ್ ಗುಣಗಳು, ಪಂಚಭೂತಗಳು, ಕರ್ಮಗಳು ಇತ್ಯಾದೆಲ್ಲ ಉಂಟು. ದೇ ಆರ್ ಆಲ್ ವಿಸಿಬಲ್. ಸ್ವಪ್ನದಲ್ಲಿ ಮಾಡೋ ಸೃಷ್ಟಿಗೆ ಉಪಾದಾನ ಕಾರಣ ಯಾವುದು? ಅಲ್ಲಿ ಜೀವರ ಮನಸ್ಸಿನ ವಾಸನೆಗಳು, ವಾಸನೆ ಅಂದ್ರೆ ಸಂಸ್ಕಾರಗಳು. ಜೀವ ಇದಕ್ಕೆ ಸ್ವಪ್ನಕ್ಕೆ ಮುಂಚೆ ಮನಸ್ಸಿನಲ್ಲಿ ಯಾವುದನ್ನು ನೋಡಿರ್ತಾನೋ, ಮನಸ್ಸಿನ ಮೇಲೆ ಯಾವುದ ಪ್ರಭಾವ ಬೀರಿರುತ್ತೋ ಆ ವಿಷಯಗಳನ್ನೆಲ್ಲ ಇಟ್ಕೊಂಡಿರೋದು ಸಂಸ್ಕಾರ ಅಂತಾರೆ. ಅದು ಅವನ ಮಾನಸಿಕ ವಾಸನೆಗಳು, ಸಂಸ್ಕಾರ ಅಂತ ಕರೀತಾರೆ. ಆ ಮಾನಸಿಕ ವಾಸನೆಗಳನ್ನು ಉಪಾದಾನ ಕಾರಣವಾಗಿ ಇಟ್ಕೊಳ್ತಾನೆ ಭಗವಂತ ಸ್ವಪ್ನವನ್ನು ಸೃಷ್ಟಿ ಮಾಡುವಾಗ. ಕಾಣುವ ವಸ್ತುಗಳನ್ನು ಉಪಾದಾನ ಕಾರಣವಾಗಿ ಇಟ್ಟುಕೊಂಡು ಮಾಡೋದು ಒಂದು ವಿಶೇಷ. ಅದಕ್ಕಿಂತ ದೊಡ್ಡ ವಿಶೇಷ ಏನು ಅಂತಂದ್ರೆ, ಕಾಣದ ಮಾನಸಿಕ ವಾಸನೆಗಳನ್ನು ಉಪಾದಾನ ಕಾರಣವಾಗಿ ಇಟ್ಟುಕೊಂಡು ಸ್ವಪ್ನ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾನೆ. ಇಲ್ಲಿ ಭಗವಂತನ ಕರ್ಮ ಅತಿ ಅದ್ಭುತವಾದದ್ದು. ಅವನ ಮೇಲೆ ನಾವು ಭಕ್ತಿ ಬರಬೇಕಾದ್ರೆ ಅವನ ಅದ್ಭುತ ಮಹಿಮೆಗಳ ಜ್ಞಾನ ಬೇಕು. ಆದ ಕಾರಣ ಇಲ್ಲಿ ಕರ್ಮ ಮಾಡದೇ ಇರುವಂತಹ ಜೀವನ ಸ್ಥಿತಿಯಲ್ಲಿ ಅದ್ಭುತವಾದಂತಹ ಕರ್ಮವನ್ನು ಮಾಡತಕ್ಕವನನ್ನು ಯಾರಾದರೆ ನೋಡ್ತಾರೋ, ಮತ್ತು
ಸರ್ವ ಕರ್ಮ ಕರ್ತೃತ್ವ ತದೀಯಮೇವ. ಈ ರೀತಿಯಾಗಿ ಎಲ್ಲ ಕರ್ಮಗಳು ಸಹಿತ ಅವನ ಅಧೀನದಲ್ಲಿ ಇದೆ. ಈ ರೀತಿಯಾಗಿ ಸ ಬುದ್ಧಿಮಾನ್, ಅವನು ಜ್ಞಾನಿ ಆಗುತ್ತಾನೆ. ಅವನಿಗೆ, ಅಂತಹ ಜ್ಞಾನಿಗೆ ಫಲವೇನು ಅಂತಂದ್ರೆ, ಮನುಷ್ಯೇಷು ಸ ಬುದ್ಧಿಮಾನ್ ಸ ಯುಕ್ತ ಕೃಷ್ಣ ಕರ್ಮ ಕೃತು. ಅವನು ಯುಕ್ತ ಯೋಗ್ಯವಾದಂತಹ ಕರ್ಮವನ್ನು ಪೂರ್ತಿಯಾಗಿ ಮಾಡಿದವನು ಆಗುತ್ತಾನೆ. ಇಲ್ಲಿ ಸ ಕೃಷ್ಣ ಕೃತು, ಅವನು ಕೃಷ್ಣ ಕೃತು ಅಂತ ಹೇಳಿದ್ರಲ್ಲಿ ಆ ಕೃಷ್ಣ ಕೃತಿತ್ವ ಹೇಗೆ ಅಂತಂದ್ರೆ ಪೂರ್ತಿಯಾಗಿ ಮಾಡಿದವನು ಅಂತ ಅರ್ಥ. ಯುಕ್ತ ಅಂತಂದ್ರೆ ಈ ರೀತಿಯಾದಂತಹ ಜ್ಞಾನದಿಂದ ಕೂಡಿದವನು ಅಂತ ಅರ್ಥ. ಈ ರೀತಿಯಾದ ಜ್ಞಾನವನ್ನು ಕೂಡಿದವನು ಅಂತ ಅರ್ಥ. ಯುಕ್ತ ಅಂತಂದ್ರೆ ಅವನು ಕೃಷ್ಣ ಕರ್ಮಕೃತು, ಎಲ್ಲ ಕರ್ಮವನ್ನು ಮಾಡಿದವನು ಆಗುತ್ತಾನೆ. ಅವನು ಅಂದ್ರೆ ಯಾವ ಸಾಧನೆಗೆ ಬೇಕಾದ ಕರ್ಮಗಳು ಯಾವುದು ಉಂಟೋ ಅವುಗಳನ್ನೆಲ್ಲವನ್ನೂ ಕೂಡ ಅವನು ಮಾಡಿದವನು ಆಗುತ್ತಾನೆ. ಸಾರಾಂಶ ಏನು ಅಂತಂದ್ರೆ, ಇಲ್ಲಿ ಭಗವಂತನೇ ಸರ್ವ ಕರ್ತೃ ಆಗಿದ್ದಾನೆ, ನಾನು ಕರ್ತೃ ಅಲ್ಲ. ಏನು, ಎಚ್ಚರ ಇರುವಾಗಲೂ ನಾನು ಕರ್ಮ ಮಾಡುವನು ಅಲ್ಲ, ಎಚ್ಚರ ಇಲ್ಲದೆ ಇರುವಾಗಲೂ ನಾನು ಕರ್ಮ ಮಾಡುವನಲ್ಲ. ಮೂರು ಜಾಗೃತ ಅವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ ಮತ್ತು ಸುಷುಪ್ತ್ಯವಸ್ಥೆಯಲ್ಲಿಯೂ ಕರ್ಮ ಮಾಡುವವನು ಭಗವಂತನೇ ಹೊರತು ನಾನು ಅಲ್ಲ. ಕಾರಣ ಏನು ಅಂತಂದ್ರೆ, ಅವನು ಬಿಂಬ, ನಾನು ಪ್ರತಿಬಿಂಬ. ಬಿಂಬನಿಗೆ ಸ್ವಾತಂತ್ರ್ಯ ಉಂಟು, ಪ್ರತಿಬಿಂಬನಿಗೆ ಸ್ವಾತಂತ್ರ್ಯವಿಲ್ಲ. ಆದ ಕಾರಣ ಅವನೇ ಸಮಸ್ತ ಕರ್ಮಗಳನ್ನು ಮಾಡ್ತಕ್ಕವನು ಅಂತ ನಾವು ತಿಳಿಯಬೇಕು. ಇದೆಲ್ಲ ಹೇಳಿ ಗಹನಾ ಕರ್ಮಣೋಗತಿ, ಈ ಕರ್ಮದ ಆಚರಣೆಯು ಬಹಳ ಗಹನವಾದದ್ದು, ಅಂದ್ರೆ ತಿಳಿಯೋದಕ್ಕೆ ಬಹಳ ಕಷ್ಟಕರವಾದದ್ದು, ಈ ಗಹನವಾದದ್ದು ಈ ಕರ್ಮದ ಗತಿ. ಅಂದ್ರೆ ಎಲ್ಲದರಲ್ಲಿಯೂ ಭಗವಂತನನ್ನು
ಚಿಂತನೆ ಮಾಡ್ತಾ ಮಾಡುವಂತಹ ಕರ್ಮವು ಸಾರ್ಥಕವಾದದ್ದು. ಅಂಥ ಕರ್ಮವನ್ನು ನಾವು ಮಾಡಬೇಕಾದರೆ ಅದು ಕಷ್ಟ ಸಾಧ್ಯವಾದದ್ದು. ತುಂಬಾ ಕಷ್ಟಪಟ್ಟು ನಾವು ಇಲ್ಲಿ ಭಾಷ್ಯದಲ್ಲಿ ಹೇಳ್ತಾರೆ, ಅಶಕ್ಯಂ ಚ ಏತದ್ ಜ್ಞಾತುಂ ಇತ್ಯಾಹ ಗಹನ ಇತಿ. ಇದನ್ನು ತಿಳಿದುಕೊಳ್ಳುವುದು ತುಂಬಾ ಕಷ್ಟ ಸಾಧ್ಯ ಅಂತ ಗಹನ ಅಂತ ಹೇಳಿದ್ದಾರೆ. ಮತ್ತು ಕರ್ಮಾಪಿ ತಾತ್ಪರ್ಯದಲ್ಲಿ ಹೇಳ್ತಾರೆ ಆಚಾರ್ಯರು, ಕರ್ಮಾಪಿನೋ ಮತ್ತ ಇತಿ ಬೋದ್ಧವ್ಯಂ ಇತಿಹಾಹ. ನಹ ನನ್ನಿಂದಲೇ, ಇದು ನಹ ಮತ್ತ, ನಹ ಅಂತಂದ್ರೆ ನನ್ನಿಂದಲೇ ಕರ್ಮವು ನಡೀತಾ ಇದೆ. ಇದರಿಂದ 3 ವಿಧವಾದ ಕರ್ಮಗಳು ಸಹಿತ ನನ್ನಿಂದಲೇ ನಡೀತಾ ಇದೆ. ಕರ್ಮವು, ವಿಕರ್ಮವು, ಅದರಿಂದ ಅಕರ್ಮವು, ಈ 3 ಸಹಿತ ಮತ್ತಃ ನನ್ನಿಂದಲೇ ಇತಿ ಬೋದ್ಧವ್ಯಂ, ಈ ರೀತಿಯಾಗಿ ತಿಳಿದುಕೊಳ್ಳಬೇಕು ಅಂತ ಈ ಶ್ಲೋಕದಲ್ಲಿ ತಾತ್ಪರ್ಯವನ್ನು ಆಚಾರ್ಯರು ಈಗ ತಾತ್ಪರ್ಯದಲ್ಲಿ ಕೂಡ ಹೇಳ್ತಾರೆ. ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತ ಕೃಷ್ಣ ಕರ್ಮ ಕೃತು. ಈ ಬುದ್ಧಿ ಜ್ಞಾನಿಯಾದವನು ಅವನು, ಮನುಷ್ಯರಲ್ಲಿ ಜ್ಞಾನಿಯಾದವನು ಅವನು. ಈ ರೀತಿಯಾಗಿ ಯಾವನಾದರೆ ತಿಳಿದುಕೊಳ್ತಾನೋ, ಸಯುಕ್ತ ಕೃಷ್ಣ ಕರ್ಮ ಕೃತು. ಯುಕ್ತ ಅಂತಂದ್ರೆ ಜ್ಞಾನೋಪಾಯವನ್ನು ತಿಳಿದವನು, ಅವನು ಚೆನ್ನಾಗಿ ಕರ್ಮವನ್ನು ಮಾಡಿದವನು ಆಗುತ್ತಾನೆ. ಈ ಕರ್ಮ ಅಂದ್ರೆ ಜೀವ, ಅಕರ್ಮ ಅಂದ್ರೆ ವಿಷ್ಣು ಅಂತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಕರ್ಮಣಿ ಜೀವೇ ಅಸ್ವತಂತ್ರ ಅದು ಅಕರ್ಮ. ಕರ್ಮ ವಿಫಲಯೋರ್ ಅಭಾವಾತು ಅಕರ್ಮಣಿ ವಿಷ್ಣು. ಕರ್ಮ ಅಂದ್ರೆ ಜೀವ, ಅಕರ್ಮ ಅಂದ್ರೆ ವಿಷ್ಣು. ಅದು ಹೇಗೆ ಅಂತಂದ್ರೆ, ಜೀವನು ಕರ್ಮ ಮಾಡುವುದರಲ್ಲಿ ಅವನಿಗೆ ವಿಧಿ ನಿಷೇಧಗಳು ಉಂಟು. ಕರ್ಮವನ್ನು ಮಾಡು ಅಂತ ಹೇಳಿದ್ವಿ, ಅವನು ಕರ್ಮವನ್ನು ಮಾಡ್ತಾನೆ. ಕರ್ಮಕ್ಕೆ ವಿಷಯನಾಗಿದ್ದಾನೆ, ಆದ ಕಾರಣ ಅವನು ಕರ್ಮ ಅಂತ ಕರೀತಾರೆ. ನಾವು ಗೀತಾ ಆಧ್ಯಾತ್ಮಿಕ ಅರ್ಥವನ್ನು ಹೇಳುವಾಗ ಅಲ್ಲಿ ಜೀವರಿಗೆ ಕರ್ತೃತ್ವ ಇರುವುದು ಜೀವನಿಗೇನೆ. ಅವನು ಕರ್ಮ ಫಲವನ್ನು ಅನುಭವಿಸ್ತಾನೆ. ನಹಿ ಕಶ್ಚಿತ್ ಕ್ಷಣಂ ಜಾತು ತಿಷ್ಠತ್ ಅಕರ್ಮ ಕೃತ್ ಅಂತ ಮುಂದೆ ಬಂದಿದೆ. ಒಂದು ಕ್ಷಣವೂ ಅವನು ಕರ್ಮ ಮಾಡದೇ ಇರೋದಿಲ್ಲ ಆದ ಕಾರಣ ಅವನು ಕರ್ಮ ಅಂತ ಕರೀತಾರೆ. ಭಗವದ್ಗೀತೆ ಮೊದಲನೇ ಶ್ಲೋಕದಲ್ಲಿ ಇದರ ವಿಷಯ ನಾವು ಹೇಳಿದ್ವಿ.
ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡವಾಶ್ಚೈವ ಇನ್ನು ಅಕುರುತ ಸಂಜಯ ಅಂತ ಹೇಳುವಾಗ ಅಲ್ಲಿ ಧರ್ಮಕ್ಷೇತ್ರೇ ಎಂಬುದಕ್ಕೆ ಧರ್ಮಶಬ್ದವಾಚ ಪರಮಾತ್ಮ ಈ ಶರೀರದಲ್ಲಿದ್ದಾನೆ ಅಂತ ಹೇಳಿ, ಕುರುಕ್ಷೇತ್ರ ಅಂತಂಬುದಕ್ಕೆ ಕರ್ಮ ಮಾಡುವ ಜೀವನು ಇಲ್ಲಿದ್ದಾನೆ ಅಂತ ಅಲ್ಲಿ ಹೇಳಿದರು. ಕರ್ಮ ಮಾಡುವವನು ಜೀವ, ಅದಕ್ಕೋಸ್ಕರ ಅವನನ್ನ ಕರ್ಮ ಅಂತ ಕರೀತಾರೆ. ಅಂದ್ರೇನು? ಕರ್ಮ ಮಾಡ್ತಾನೆ, ಅದರ ಫಲವನ್ನು ತಾನು ಉಂಟಾನೆ. ಆ ಮಾಡುವುದು ಸಹಿತ ಕರ್ಮಣಿ ಜೀವೇ ಅಸ್ವಾತಂತ್ರ್ಯಾತ್ ಅಕರ್ಮ. ಜೀವನು ಕರ್ಮ ಮಾಡಿದರೂ ಸಹಿತ ಅವನು ಅಸ್ವತಂತ್ರನಾಗಿ ಮಾಡ್ತಾನೆ. ಆದ ಕಾರಣ ಸ್ವತಂತ್ರ ಕರ್ತೃತ್ವ ಇಲ್ಲ ಪ್ರತಿಬಿಂಬನಾಗಿ, ಇನ್ನ ಅಕರ್ಮಣಿ ವಿಷ್ಣು ಸ್ವಾತಂತ್ರ್ಯಾತು ಸರ್ವಕರ್ತೃತ್ವಂ ತಾತ್ಪರ್ಯದ ಮಾತಿದೆ. ವಿಷ್ಣು ಅಕರ್ಮಣಿ ಹರಿಯಲ್ಲಿ ಕರ್ಮ ವಿಧಿಗೆ ಅವನು ವಿಷಯನಾಗುವುದಿಲ್ಲ. ಈ ಕರ್ಮ ಮಾಡು, ಈ ಕರ್ಮ ಮಾಡಬೇಡ ಎಂಬುವ ವಿಧಿ ನಿಷೇಧಗಳಿಗೆ ಪರಮಾತ್ಮನ ವಿಷಯವಾಗುವುದಿಲ್ಲ. ಆದ ಕಾರಣ ಅವನು ಅಕರ್ಮ. ಇದು ಮಾಡು, ಅದು ಮಾಡಬೇಡ ಅಂತ ವಿಧಿಗೆ ವಿಷಯನಾದವನು ಜೀವನಾದ ಕಾರಣ ಅವನು ಕರ್ಮ ಅಂತ ಕರೀತಾರೆ. ಸತ್ಯವನ್ನು ಹೇಳು, ಧರ್ಮವನ್ನು ಮಾಡು. ಇದು ಯಾರಿಗೆ ಹೇಳಿದ್ದು? ಭಗವಂತನಿಗಲ್ಲ, ಇದು ಜೀವರಿಗೆ ಹೇಳಿದ್ದು. ಅಂದ್ರೇನು? ಇದು ಮಾಡು ಮಾಡು ಅಂತಂದಲ್ಲ, ಆ ಕರ್ಮವನ್ನು ಮಾಡುವವನು ಅವನು. ಆದ ಕಾರಣ ಅವನಿಗೆ ಕರ್ಮ ಅಂತ ಹೆಸರು ಬಂದಿದೆ. ಈ ವಿಧಿ ನಿಷೇಧಗಳು ಪರಮಾತ್ಮನಿಗೆ ಇಲ್ಲ. ಅವನು ಅಕರ್ಮ ಅಂತ ಅವನನ್ನು ಕರೀತಾರೆ. ಈ ರೀತಿಯಾಗಿ ಇಲ್ಲಿ ಕರ್ಮ ಶಬ್ದಕ್ಕೂ ಅಕರ್ಮ ಶಬ್ದಕ್ಕೂ ವಿಶೇಷವಾದ ಅರ್ಥವನ್ನು ತಾತ್ಪರ್ಯ ತಿಳಿಸಿಕೊಡುತ್ತೆ. ಇದಾದ ಮೇಲೆ 19ನೇ ಶ್ಲೋಕದಲ್ಲಿ ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪೋ ಅರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮ್ ಆಹುಃ ಪಂಡಿತಂ ಬುಧಾಃ. ಇಲ್ಲಿ 19ನೇ ಶ್ಲೋಕದಲ್ಲಿ ಕರ್ಮವನ್ನು ಹೇಗೆ ಮಾಡಿದರೆ ಅವನು ಜ್ಞಾನಿ ಅಂತ ಅನಿಸ್ಕೊಳ್ತಾನೆ ಎಂಬುವ ವಿಷಯವನ್ನು ಮುಂದೆ ತಿಳಿಸಿಕೊಡ್ತಾರೆ. ಜ್ಞಾನಿ ಅಂತ ಕರೆಸಿಕೊಳ್ಳಬೇಕಾದ್ರೆ ಅವನು ಕರ್ಮ ಮಾಡಲೇಬೇಕು. ಯಾವ ರೀತಿಯಾಗಿ ಕರ್ಮವನ್ನು ಮಾಡಿದರೆ ಅವನನ್ನು ಜ್ಞಾನಿ ಅಂತ ಕರೀತೇವೆ ಎಂಬುದನ್ನು 19ನೇ ಶ್ಲೋಕದಲ್ಲಿ ಹೇಳ್ತಾರೆ. ಇನ್ನು ಸ್ವಲ್ಪ ವಿಷಯಗಳನ್ನು ಆ ಶ್ಲೋಕದಲ್ಲಿ ನಾಳೆ ಚಿಂತನೆ ಮಾಡೋಣ.
ಈ ಭಾರತೀಯ ಸರಸ್ವತಿ ದೇವಿ ಅವ್ರಿಗೆಲ್ಲಾನು ನಿನ್ನೆ ಹೇಳಿದ್ರು ಭಾರತೀಯ ಸರಸ್ವತಿ ದೇವಿಯರಿಗೆ ಅವ್ರಿಗೆ ಹುಟ್ಟು ಅನ್ನೋದು ಇರಲ್ಲ ಅಲ್ವಾ ಅವ್ರಿಗೂ ವಾಯುದೇವರಂತೆ ಅವರು ಹುಟ್ಟದ್ದು ವಿಧಾನ ಹೇಗೆ ಅಂತ ಇವಾಗ ವಾಯುದೇವರು ಹುಟ್ಟಬೇಕಾದಾಗ ಯಾವ್ದೋ ಶರೀರದಲ್ಲಿ ಇರೋ ಜೀವನ ಆಚೆ ಹಾಕ್ಬಿಟ್ಟು ಅವ್ರು ಆ ದೇಹನ ಪ್ರವೇಶ ಮಾಡ್ತಾರೆ ಅಂತ ನಾನು ಕೇಳಿದ್ದೆ. ಗ್ಯಾರಂಟಿ ಇಲ್ಲ. ಅದೇ ವಾಯುದೇವರು ಅವರು ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಬೇರೆ ಯಾವ್ದೋ ಜೀವ ಆ ದೇಹದಲ್ಲಿ ಇರೋದನ್ನ ಹುಟ್ಟೋ ಟೈಮಲ್ಲಿ ಆ ಜೀವನ ಹೊರಗೆ ಹಾಕಿ ಅವರು ಆ ದೇಹದೊಳಗೆ ಹೋಗ್ತಾರೆ ಅಂತ ನಾನು ಕೇಳಿದ್ದೆ. ನನ್ಗೆ ಎಲ್ಲ ಗ್ಯಾರಂಟಿ ಇಲ್ಲ, ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಪ್ರಶ್ನೆ ಕೇಳಿದೆ ಸ್ವಾಮಿಗಳು. ಇದು ಬಂದಿದೆ ಆತ್ಮನಿರ್ಣಯದಲ್ಲಿ ಎಲ್ಲ ನಾವು ನೋಡಿದ್ದೇವೆ. ವಾಯುದೇವರು ತಾವು ಒಂದು ದೇಹವನ್ನು ಪ್ರವೇಶ ಮಾಡುವಾಗ ಆ ದೇಹದಲ್ಲಿ ಇರತಕ್ಕಂತಹ ಒಂದು ಜೀವವನ್ನು ಹೊರಗೆ ಹಾಕಿ ತಾನು ಒಳಗೆ ಸೇರ್ತಾನೆ ಅಂತ ನಾವು ಎಲ್ಲ ನೋಡಿದ್ದೇವೆ. ಎಲ್ಲಿ ಅಂತ ಸ್ವಲ್ಪ ನೋಡಿ ಹೇಳಬೇಕು ನಿಮ್ಗೆ. ಇದು ಭಾರತೀಯ ಸರಸ್ವತಿ ದೇವಿಯವ್ರಿಗೂ ಅವ್ರಿಗೆ ಹಂಗೇನಾ? ಅವರು ಇದನ್ನ ಹುಟ್ಟಿದ್ದಾರೆ ಅಂತ ಆಗ್ಬೇಕಾದ್ರೆ ಇದೇ ರೀತಿಲಿ ಆಗತ್ತಾ ಅಂತ? ಅದು ಭಾರತೀಯ ಸರಸ್ವತಿಯರು ಬ್ರಹ್ಮವಾಯುಗಳು ಹೇಗೆ ಅವತಾರ ಮಾಡಿದ್ದಾರೋ ಸರಸ್ವತಿ ಭಾರತೀಯರು ಕೂಡ ಅದೇ ರೀತಿಯ ಅವತಾರವನ್ನು ಮಾಡಿದ್ದಾರೆ. ಅವರಿಗೂ ಶುಕ್ಲ ಶೋಣಿತ ಸಂಬಂಧ ಇಲ್ಲದೆ ಅವತಾರ ಮಾಡಿದವರು ಅವರು. ಪರಿಷತ್ವತ್ರಯದಲ್ಲಿ ಅವರು ಬರ್ತಾರೆ. ಅದಕ್ಕಾಗಿಯೇ ಮಹಾಭಾರತದಲ್ಲಿ ಭಾರತೀ ದೇವಿಯರು ದ್ರೌಪದಿಯಾಗಿ ಉತ್ಪನ್ನವಾಗುವಾಗ ಅಗ್ನಿಯಿಂದ ಉದ್ಭವವಾದ ಆದ ಕಾರಣ ಅಯೋನಿಜರು ಅವರಿಗೆ ಗರ್ಭವಾಸ ಇಲ್ಲ, ಆ ರೀತಿಯ ಉತ್ಪನ್ನರಾದ. ವಾಯುದೇವರನ್ನು ಕುರಿತು ಹೇಳುವಾಗ ಪುರುಷ ಸೂಕ್ತದಲ್ಲಿ ಪ್ರಾಣಾದ್ ವಾಯುರಜಾಯತ ಅಂತ ಬಂದಿದೆ. ಪುರುಷನಾಮಕ ಪರಮಾತ್ಮನ ಪ್ರಾಣಶಕ್ತಿಯಿಂದ ವಾಯುದೇವರು ಅವತಾರ ಮಾಡಿದ, ಅದಕ್ಕಾಗಿ ಮುಖ್ಯ ಪ್ರಾಣ ಅಂತ ಕರೀತೇವೆ. ಹಾಗೆ ಈ ಸರಸ್ವತಿ ಭಾರತೀಯವರು ಸಹಿತ ವೇದಾಭಿಮಾನಿಗಳಾಗಿ ತತ್ವ ದೇವತೆಗಳಾಗಿ ಸೃಷ್ಟಿಸಲ್ಪಟ್ಟಿದ್ದಾರೆ ಹೊರತು ಒಬ್ಬರಲ್ಲಿ ಜನ್ಮ ಹೊಂದಿದಂತೆ ಇಲ್ಲ. ಇನ್ನು ನಿಮ್ದು ಮೊದಲನೇ ಪ್ರಶ್ನೆ ಹೇಳಿ. ಸೊ ಅವರು ಅದೇ ಪರಮಾತ್ಮನ್ ಮಾತ್ರ ಪ್ರಾದುರ್ಭಾವ, ಮಿಕ್ಕಿದ್ದವ್ರಿಗೆಲ್ಲ ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ ಮತ್ತೆ ಭಾರತೀ ದೇವರಿಗೆ ಅವರು ಹುಟ್ಟಿದ್ದಂತೆ ಆದಾಗ ಅವರು ಒಂದು ದೇಹದಲ್ಲಿರೋ ಜೀವನ ಆಚೆ ಹಾಕ್ಬಿಟ್ಟು ಅವರನ್ನ ಪ್ರವೇಶ ಮಾಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ಅದು ಎಲ್ಲ ನಾವು ನೋಡಿದ್ದೇವೆ, ಒಂದು ಕಡೆ ಬಂದಿದೆ ಅದು. ಆ ಜೀವನ ಹರಿವಾಯು ಸ್ತುತಿನಲ್ಲಿ ನಂಗೆ ಯಾವ ಶ್ಲೋಕ ಅಂತ ಗೊತ್ತಿಲ್ಲ, ಅದು ಬಳಿಸು ಸೂಕ್ತದಲ್ಲೋ ಹರಿವಾಯು ಸ್ತುತಿನಲ್ಲೋ ಬರುತ್ತೆ. ಅವ್ರು ವಾಯುದೇವರು ಅವತಾರ ಮಾಡ್ಬೇಕಾದ್ರೆ ಮಧ್ವರಾಯನಾಗ ಅವತಾರ ಮಾಡ್ಬೇಕಾದಾಗ ಅವರು ದುರ್ಗಾದೇವಿ ವಾಯುದೇವರು ಪ್ರವೇಶ ಮಾಡ್ತಾರೆ ಅಂತ ಬರ್ತಲ್ಲ. ಸಮುದ್ರದಲ್ಲಿ ಬಂದಿದೆ, ಸಮುದ್ರದಲ್ಲಿ ಬಂದಿದೆ. ಮಧ್ವಾಚಾರ್ಯ ಹುಟ್ಟಿದ ಹಾಗೆ ಆ ಮಧ್ವಾಚಾರ್ಯನ ಅವತಾರ ಹೇಳುವಾಗ ಅಲ್ಲಿ ಒಳಗಿರ್ತಕ್ಕಂತಹ ಒಂದು ದುಷ್ಟ ಜೀವಿಯನ್ನು ಹೊರಗೆ ಹಾಕಬೇಕು, ತಾವು ಅವತಾರ ಮಾಡಿದ್ದಾರೆ ಅಂತ ಅಲ್ಲಿ ಹೋಗಿ ಗರ್ಭದಲ್ಲಿ ಸೇರಿದರೂ ಅಂದ್ರೆ ಶುಕ್ಲ ಶೋಣಿತ ಸಂಬಂಧವಾಗಿ ಬಂದಿಲ್ಲ. ಈ ಪುರುಷರ ಸಮಾಗಮದಿಂದ ಹುಟ್ಟಿದವರಲ್ಲ ಅವರು.
ಹಾಗೆ ಹುಟ್ಟಿದಂತೆ ಹೇಳುವುದಕ್ಕಾಗಿ ಗರ್ಭದಲ್ಲಿ ಪ್ರವೇಶ ಮಾಡಿದರು, ಆ ದುಷ್ಟ ಜೀವಿಯನ್ನು ಹೊರಗೆ ಹಾಕಿದರು ಅಂತ ಸುಮಧ್ವೀಯೊಳಗೆ ಬಂದಿದೆ. ಆಯ್ತು ಸ್ವಾಮಿಗಳೇ. ಆಮೇಲೆ ಇನ್ನೊಂದು ಪ್ರಶ್ನೆ ಇತ್ತು ಸ್ವಾಮಿಗಳೇ. ಇದು 13ನೇ ಶ್ಲೋಕದಲ್ಲಿ ಚತುರ್ವರ್ಣ್ಯಂ ಮಯಾ ಸಿಸ್ಟಮ್ ಅನ್ನೋದ ಶ್ಲೋಕದಲ್ಲಿ ಅದರಲ್ಲಿ ವರ್ಣ ವಿಭಾಗ ಮಾಡಿರೋದು ಗುಣ ಮತ್ತೆ ಕರ್ಮ. ಸೊ ಇದು ವರ್ಣ ಇಸ್ ನಾಟ್ ಈಕ್ವಲ್ ಟು ಜಾತಿ. ವರ್ಣ ಇಸ್ ನಾಟ್ ಈಕ್ವಲ್ ಟು ಜಾತಿ. ನಾವು ಇವಾಗ ಜಾತಿ ನಾವು ಅದು ಕೇಳಿದೆವು. ನಮಗೆ ಔಪಾಧಿಕವಾದಂತಹ ಕರ್ಣ ವಿಭಾಗ ಬೇರೆ ಉಂಟು ಅಂತ ಹೇಳಿದ್ವಿ ನಾವು. ಔಪಾಧಿಕವಾಗಿದ್ದು ಅಂತಂದ್ರೆ ಇಲ್ಲಿ ಇದರೊಳಗೆ ಕೊಟ್ಟಿದ್ದಾರೆ, ಕ್ಷತ್ರಿಯರಲ್ಲಿ ಬ್ರಾಹ್ಮಣ ಸ್ತ್ರೀಯರಲ್ಲಿ ಕ್ಷತ್ರಿಯನ ಪುರುಷನಿಂದ ಹುಟ್ಟಿದವರು ಅಂದ್ರೆ ಉಪಾಧಿಯಲ್ಲಿ 2 ದೇಹಗಳು ಸಮಾಗಮ ಇತ್ಯಾದಿಗಳು ಉಂಟು. ಇದರಿಂದ ಹುಟ್ಟಿದವನು ಸೂತ ಅಂತ ಕರೀತೇವೆ ಅವನನ್ನ. ಅದು ಔಪಾಧಿಕವಾದಂತಹ ವರ್ಣ ವಿಭಾಗ ನಾವು ನೋಡ್ತಾ ಇರೋದು ಇವಾಗಿರೋದು. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ ನಾವು ಇವಾಗ ಯಾರನ್ನ ಕರೀತಾ ಇದ್ದೇವೋ ಅದು ಆ ವರ್ಣದಲ್ಲಿ ಸ್ತ್ರೀ ಪುರುಷರ ಸಮಾಗಮದಿಂದ, ಆ ವರ್ಣಕ್ಕೆ ಸಂಬಂಧಪಟ್ಟಂತಹ ಸ್ತ್ರೀ ಪುರುಷರ ಸಮಾಗಮದಿಂದ ಆಗಿದ್ದು. ಅದರಿಂದ ಅಲ್ಲ ವರ್ಣ ವಿಭಾಗ. ವರ್ಣ ವಿಭಾಗ ಸ್ವರೂಪಗತವಾದಂತಹ ಗುಣಗಳಿಂದ ವರ್ಣ ವಿಭಾಗ. ಆದ ಕಾರಣ ಹೇಳಿ. ಆದ್ರೆ ವರ್ಣ ಉಚಿತವಾದ ಕರ್ಮ ಮಾಡಬೇಕು ಅಂತ ಹೇಳಿದ್ರೆ ಸೊ ಇವಾಗ ಸ್ವರೂಪ ಗೊತ್ತಿಲ್ಲದೆ ನಮ್ಗೆ ವರ್ಣ ಉಚಿತವಾದ ಕರ್ಮ ಅನ್ನೋದು ಏನು ಅನ್ನೋದು ಹೇಗೆ ಗೊತ್ತಾಗತ್ತೆ? ಇವಾಗ ಇವರು ಯಮಧರ್ಮರಾಜರು ವಿದುರರಾಗಿ ಅವತಾರ ಮಾಡಿದರು. ಶೂದ್ರ ಸ್ತ್ರೀಯಲ್ಲಿ ಅವತಾರ ಮಾಡಿದರು, ದಾಸಿಯಲ್ಲಿ. ಅವರು ಔಪಾಧಿಕವಾಗಿ ಅಲ್ಲಿ ಅವತಾರ ಮಾಡುತ್ತೇವೆ. ಅವರ ಲಕ್ಷಣಗಳು ಅವರಿಗೆ ಇದೇ ಇರುತ್ತೆ. ಆದರೆ ಯಾವ ವರ್ಣದಲ್ಲಿ ಯಾವ ಸ್ವರೂಪವುಳ್ಳವರು ಹುಟ್ಟಿದರೂ ಸಹಿತ ಸ್ವರೂಪದ ಗುಣಗಳು ಅಲ್ಲಿ ಇರುತ್ತೆ. ಲೌಕಿಕವಾಗಿ ಆ ವರ್ಣದ ಹೆಸರು ಮಾತ್ರ ಬರುತ್ತೆ. ಸೂರ್ಯಾಂಶ ಸಂಭೂತನಾದಂತಹ ಕರ್ಣ ಸೂತನ ಮನೆಯಲ್ಲಿ ಬೆಳೆದ. ಸೂತನ ಮನೆಯಲ್ಲಿ ಬೆಳೆದರೂ ಸಹಿತ ಸ್ವರೂಪತಃ ಅವನು ಸೂರ್ಯನೇ. ಅವನು ಅಲ್ಲಿ ಬೆಳೆದ ಕಾರಣ ಅವನು ಆ ವರ್ಣದವನಂತೆ ನಡೆದುಕೊಳ್ತಾನೆ. ಭಗವಂತ ಅನೇಕ ಬಾರಿ ಹೇಳಿದ್ದಾನೆ, ಮನುಷ್ಯರಾಗಿ ಹುಟ್ಟಿದ ಮೇಲೆ ಮನುಷ್ಯರಂತೆ ನಡೆದುಕೊಳ್ಳಿ. ಕೃಷ್ಣನು ಅನೇಕ ಬಾರಿ ಆ ರೀತಿ ಮಾಡಿದ್ದು ಉಂಟು. ನಾನು ಭಗವಂತನೇ ಆದರೂ ಉಪನಯನವನ್ನು ಮಾಡಿಕೊಂಡ. ಕ್ಷತ್ರಿಯೋಚಿತವಾದಂತಹ ಸಂಸ್ಕಾರಗಳನ್ನೆಲ್ಲವನ್ನೂ ಪಡೆದ. ಗುರುಕುಲದಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿದ. ಲೋಕ ಶಿಕ್ಷಣಾರ್ಥ ಅಂತಂದ್ರೆ ಅನೇಕ ಬಾರಿ ಬಂದಿದೆ. ಆದ ಕಾರಣ ಸ್ವರೂಪ ಗುಣಗಳು ಅವನಲ್ಲಿ ಇದ್ದೇ ಇರುತ್ತೆ. ಯಾವ ವರ್ಣದಲ್ಲಿ ಅವನು ಹುಟ್ಟಿರ್ತಾನೋ ಆ ಆಚಾರಗಳನ್ನು ಅವನು ಮಾಡ್ತಾನೆ. ಮಾಡಿದ್ರೂ ಸಹಿತ ಅವೆಲ್ಲವೂ ಕೂಡ ಅವನ ಸ್ವರೂಪ ಗುಣಕ್ಕೆ ಅನುಗುಣವಾದದ್ದಲ್ಲ. ಅದು ಬಾಹ್ಯವಾದಂತಹ ವರ್ಣಗಳ ಸಂಪರ್ಕದಿಂದ ಅವನು ಹಾಗೆ ನಡೆದುಕೊಳ್ತಾನೆ ಅಷ್ಟೇನೆ. ಅದಕ್ಕೋಸ್ಕರ ಆಚಾರ್ಯರು ಗೀತಾ
ಭಾಷ್ಯದಲ್ಲೂ ತಾತ್ಪರ್ಯದಲ್ಲೂ ಒಂದು ಕಡೆ ಅಂತಾರೆ, ಯಾವನಾದರೆ ವಿಷ್ಣು ಭಕ್ತನಾದ ಅವನು ಶೂದ್ರನಾಗಿರ್ತಾನೋ ಅವನು ವಿಷ್ಣು ಭಕ್ತನ ಆಗದೇ ಇರತಕ್ಕಂತಹ ಬ್ರಾಹ್ಮಣನಿಗಿಂತ ಹೆಚ್ಚು ಗೌರವವನ್ನು ಅವನಿಗೆ ಕೊಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಇದರ ಅರ್ಥ ಏನು ಅಂತಂದ್ರೆ, ಬ್ರಾಹ್ಮಣನಲ್ಲಿ ಜಾತಿಯಿಂದ ಹುಟ್ಟಿದರೂ ಸಹಿತ ಅವನು ಸ್ವರೂಪತಃ ಬ್ರಾಹ್ಮಣ ಚರ್ಯಗಳಿಗೆ ಭಿನ್ನವಾಗಿ ಅವನು ನಡೆದುಕೊಳ್ತಾನೆ. ಈ ವಿಷ್ಣು ಭಕ್ತಿ ಇರೋದಿಲ್ಲ. ಬ್ರಾಹ್ಮಣರಿಗೆ ಸ್ವರೂಪತಃ ಬ್ರಾಹ್ಮಣರಿಗೆ ವಿಷ್ಣು ಭಕ್ತಿ ಇರಲೇಬೇಕು, ಆದರೆ ಅವನಿಗೆ ಇರೋದಿಲ್ಲ. ಅಂತಹವನಿಗಿಂತ ಶೂದ್ರ ವರ್ಣದಲ್ಲಿ ಹುಟ್ಟಿದವನು ಆದರೂ ಸಹಿತ ವಿಷ್ಣು ಭಕ್ತಿ ಉಳ್ಳವನು, ಅಂದ್ರೆ ವಿಷ್ಣು ಭಕ್ತಿ ಉಳ್ಳವನು ಬ್ರಾಹ್ಮಣ, ಸ್ವರೂಪತಃ ಅವನು ಬ್ರಾಹ್ಮಣ, ಅಂತಹವನಿಗೆ ನಾವು ಗೌರವವನ್ನು ಕೊಡಬೇಕು. ಇದು ಆಚಾರ್ಯರ ಮಾತೇ ಇದು. ವರ್ಣಭೇದ ಇಲ್ಲಿ ಬೇರೆ, ಸ್ವರೂಪದ ವರ್ಣಭೇದ ಬೇರೆ. ಅದಕ್ಕೋಸ್ಕರ ನಿನ್ನೆ ಹೇಳುದು, ಸ್ವರೂಪದ ವರ್ಣಭೇದ ದೇವತೆಗಳಲ್ಲಿಯೂ ಉಂಟು ಅಂತ ನಾವು ಅದನ್ನ ವಾಟ್ಸಾಪ್ನೊಳಗೆ ಕಳಿಸಿದ್ದೇವೆ ನಿಮ್ಗೆಲ್ಲರಿಗೂ ಕೂಡ. ವರ್ಣಭೇದ ಸ್ವರೂಪದಲ್ಲಿ ಇಟ್ಟುಕೊಂಡು ನಿರ್ಣಯ ಮಾಡಿದ್ದು ಈ ಶ್ಲೋಕದಲ್ಲಿ ಚಾತುರ್ವರ್ಣ್ಯ ನ್ಯಾಸೃಷ್ಟಂ ಅಂತಂಬೋದು. ಔಪಾಧಿಕವಾಗಿ ಅದೇ ವರ್ಣದಲ್ಲಿ ಒಂದು ಜೀವ ಹುಟ್ಟಿದರೆ ಆ ಜೀವದ ಸ್ವರೂಪ ಯಾವ ವರ್ಣಕ್ಕೆ ಸೇರಿದ್ದು ಅದೇ ವರ್ಣಕ್ಕೆ ಸೇರಿದ್ದು, ಆದರೆ ಈ ಉಪಾಧಿ ನಿಮಿತ್ತವಾಗಿ ಕೆಲವು ಕರ್ಮಗಳನ್ನು ಅವನು ಮಾಡ್ತಾ ಬರ್ತಾನೆ. ಆಯ್ತು ಸ್ವಾಮಿಗಳೇ, ಕ್ಲಿಯರ್ ಆಗಿದೆ ಸ್ವಾಮಿಗಳೇ. ಈ ಔಪಾಧಿಕ ದೃಷ್ಟಿಯಿಂದ ವರ್ಣ ಅದಲ್ಲ, ಸ್ವರೂಪದಿಂದ ಚಾತುರ್ವರ್ಣ ಬೀಜದಲ್ಲಿ ಆ ಶ್ಲೋಕ ನೋಡಿ ನಾಳೆ ಹೇಳ್ತೇವೆ. ಅದನ್ನು ಆ ಶ್ಲೋಕನ ಅನುವಾದ ಮಾಡ್ತೇವೆ. ವಾಯುದೇವರು ಅವತಾರ ಮಾಡುವಾಗ ಹೇಗೆ ಮಾಡಿದ್ದಾರೆ ಅಂತ ನಾಳೆ ತಿಳಿಸಿಕೊಡ್ತೇವೆ. ಇದು ನಿಮಗೆ ಸ್ವಾಮಿಗಳೇ ಮುರಳೀಧರ ಹೇಳಿ. ಸ್ವಾಮಿಗಳೇ, ಈ 17-18 ಶ್ಲೋಕದಲ್ಲಿ ತಾವು ಕರ್ಮಗಳು ಮಾಡುವ ಎಲ್ಲಾ ಕರ್ಮಗಳು ಭಗವದ್ ಅಧೀನ ಅಂತ ಬಂತಲ್ಲ, ಅದು ಇದರಲ್ಲಿ ಭಾಗವತದಲ್ಲಿ ತಾವು ಹೇಳಿದ ಸ್ವಾಮಿ ಹಿಂದೆ 2ನೇ ಸ್ಕಂದದಲ್ಲಿ ಬರ್ತಾ ದ್ರವ್ಯಂ ಕರ್ಮಚ ಕಾಲಸ್ಯ ಸ್ವಭಾವೋ ಜೀವ ಏವಚ ಅಂತ. ಅದೇ ಎಲ್ಲ ಭಗವಂತನ ಅಧೀನ ಅಂತ ಭಾಗವತದಲ್ಲಿ ಬರುತ್ತಲ್ಲ, ಅದು ಭಾಗವತದಲ್ಲಿ ಅನೇಕ ಕಡೆ ಬರುತ್ತೆ, ಬೇಕಾದಷ್ಟು ಕಡೆ ಬರುತ್ತೆ. ಅದೇ ಇದರ ಆ ಪರ್ಟಿಕ್ಯುಲರ್ ಶ್ಲೋಕದಲ್ಲಿ ಹೇಳಿದಾರಲ್ಲ, ದ್ರವ್ಯಂ ಕರ್ಮಚ ಕಾಲಸ್ಯ ಸ್ವಭಾವೋ ಜೀವ ಏವಚ ವಾಸುದೇವಾತ್ ಪರೋ ಬ್ರಹ್ಮನ್ ನಚಾನೆ ಅನ್ಯೋರ್ಚಿ. ಅದೆಲ್ಲವೂ ಅವನ ಅಧೀನ, ಅವನ ಅಧೀನ ಅಂತ, ಎಲ್ಲವೂ ಅವನ ಅಧೀನ. ಆಯ್ತು.